ಬೇರೆ ಬೇರೆ ಪ್ರಜಾಪ್ರಭುತ್ವ ಇರುವ ದೇಶಗಳಲ್ಲಿ ಶರಂಪರ ಕಿತ್ತಾಡ್ಕೊಳ್ತಾರೆ ಅವರು, ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು. ಬಟ್ ಒಂದು ಕ್ರೈಸಿಸ್ ಸಿಚುವೇಶನ್ ಅಂತ ಬಂದ ತಕ್ಷಣ ವಿಪಕ್ಷಗಳು ಎದ್ದು ನಿಂತ್ಕೊಂಡು ಆಡಳಿತ ಪಕ್ಷವನ್ನು ಬೆಂಬಲಿಸುವ ರೀತಿ ನೋಡಿದ್ರೆ ಅಲ್ಲಿ ನಿಜವಾಗ್ಲೂ ಮೆಚ್ಚುಗೆ ಅನಿಸುತ್ತೆ ನನಗೆ. ಬೇರೆ ಬೇರೆ ದೇಶಗಳಲ್ಲಿ ಹಾಗೆ ನೀವು ಮಾಡೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಪಹಲ್ಗಾಮ್ ಅಟ್ಯಾಕ್ ಆಯ್ತಪ್ಪ. ಪಹಲ್ಗಾಮ್ ಅಟ್ಯಾಕ್ ನಂತರ ಈ ದೇಶದ ವಿಪಕ್ಷಗಳು ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡಂಥ, ಸರ್ಕಾರದ ಜೊತೆಗೆ ನಿಂತ್ಕೊಂಡು, ಪಕ್ಷದ ಪರವಾಗಿ ಅನ್ನೋದು ಬೇಡ, ಸರ್ಕಾರದ ಪರವಾಗಿ ನಿಂತ್ಕೊಂಡಂಥ ರೀತಿ ನಾನು ನಿಜವಾಗ್ಲೂ ಮೆಚ್ಕೊಂಡೆ. ಒಂದು ಏನೋ ಸರ್ವಪಕ್ಷಗಳ ಸಭೆ ಆದರೆ ನೀವು ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಅದಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ, ಇದಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಅಂದರು. ಕೇಂದ್ರ ಸರ್ಕಾರ ಒಂದು ಸರ್ವಪಕ್ಷಗಳ ನಿಯೋಗವನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸೋ ವ್ಯವಸ್ಥೆ ಮಾಡಿದ್ರೆ ಇವರು ಆಡಳಿತ ಪಕ್ಷದ ಸದಸ್ಯರು ಏನೂ ಅಲ್ಲ ರೀ, ವಿಪಕ್ಷಗಳಿಗೆ ಕನ್ನಿಮೋಳಿ ಥರದವರು, ಅಸಾದುದ್ದೀನ್ ಓವೈಸಿ ಥರದವರು, ನಿಮ್ಮ ಪಕ್ಷದಿಂದ ಶಶಿ ಥರೂರ್ ಥರದವರು, ಅದು ಹೆಂಗೆ ದೇಶವನ್ನು ಡಿಫೆಂಡ್ ಮಾಡಿಕೊಟ್ರು ನೋಡೋದು ಖುಷಿ ಆಗ್ತಿತ್ತು. ಈಗ ಅದಕ್ಕಿಂತಲೂ ದುರಿತ ಕಾಲ ಬಂದು ಒದಗಿರುವ ಸಂದರ್ಭದಲ್ಲಿ ನೋಡೋಣ ಬಿ ಜೆ ಪಿಯವ್ರು ಎಷ್ಟು ಕಡಿಮೆ ಬಳಸ್ತಾರೋ, ನೋಡೋಣ ಮೋದಿಯವ್ರು ಏನು ಫಾರಿನ್ ಟ್ರಿಪ್ ಕ್ಯಾನ್ಸಲ್ ಮಾಡ್ತಾರೋ. ನೀವು ಚಕಡೀಲಿ ಓಡಾಡೋದಿದ್ದರೆ ಬಿ ಜೆ ಪಿಯವ್ರು ಓಡಾಡಲಿ. ನನಗೆ ಯಾರು ಬಿ ಕೆ ಹರಿಪ್ರಸಾದ್ ಅವರು, ಸಗಣಿ ಭಕ್ತರು ಗೋಮೂತ್ರ ಸಗಣಿ ತಿನ್ಕೊಂಡು ಬದುಕ್ತಾರೆ ರೀ, ಉಳಿದವ್ರು ಯಾಕೆ ಏನು ಮಾಡಬೇಕು ಅಂತಂದರು. ಈ ಲೆವೆಲ್ಗ ರಾಜಕಾರಣ ಹೇಳ ಸರ್? ಹೇಳಿ ಸರ್. ತಾವು ಭಾಳ ಚೆನ್ನಾಗಿ ಹೇಳಿದ್ರಿ. ಏನು ಅಂತಂದರೆ ಆ ದೇಶಕ್ಕೆ ಸಂಕಷ್ಟ ಬಂದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಎಷ್ಟು ಚೆನ್ನಾಗಿ ನಿಂತ್ಕೊಂಡ್ವು. ಹೌದು, ಪಹಲ್ಗಾಮ್ ದಾಳಿ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಎಷ್ಟು ಚೆನ್ನಾಗಿ ನಿಂತ್ಕೊಳ್ತು, ಬೇರೆ ಇತರೆ ಎಲ್ಲ ವಿರೋಧ ಪಕ್ಷಗಳು ಎಷ್ಟು ಚೆನ್ನಾಗಿ ಇವ್ರ ಜೊತೆ ನಿಂತ್ಕೊಳ್ತು. ಆದರೆ ಒಂದು ಸರ್ತಿ ಇತಿಹಾಸ ನೋಡಿ ಸರ್, ತಾಜ್ ಅಟ್ಯಾಕ್ ಆದಾಗ ನರೇಂದ್ರ ಮೋದಿ ಅವರು ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರು. ಅವತ್ತು ನಾವು ಈ ಸರ್ಕಾರದ ಜೊತೆಗೆ ನಿಂತ್ಕೊಳ್ತೀವಿ ಅನ್ನೋ ಒಂದು ಮಾತು ಹೇಳಲೇ ಇಲ್ಲ ಅವರು. ಅವತ್ತು ಅವರ ಮಾತು ಹೇಳಲಿಲ್ಲ. ಸರ್ಕಾರದ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸಿ ಇದಕ್ಕೆ ಏನೇನು ಕೆಟ್ಟ ಬಂದರು. ತಾಜ್ ಅಟ್ಯಾಕ್ ಆದಾಗ ಬಂದು ಪ್ರೆಸ್ ಮೀಟ್ ಮಾಡಿದ್ರು, ಈ ಸರ್ಕಾರ ದುರ್ಬಲವಾದ ಸರ್ಕಾರ ಅಂತ ಪ್ರೆಸ್ ಮೀಟ್ ಮಾಡಿದ್ರು. ಮನಮೋಹನ್ ಸಿಂಗ್ರನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು. ಮನಮೋಹನ್ ಸಿಂಗ್ ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ ಅಂತ ಹೇಳಿ ಅವರ ಭಾಷಣಗಳಲ್ಲಿ ಹೀನಾಮಾನವಾಗಿ ಮಾತನಾಡಿದ್ರು. ಆದರೆ ಅದಕ್ಕೂ ಸಂಬಂಧ ಇರಲಿಲ್ಲ ಸರ್. ಒಂದು ನಿಮಿಷ, ಇಲ್ಲ ನಾನು ಹೇಳ್ತೀನಿ ಸರ್. ತಾಜ್ ಅಟ್ಯಾಕ್ ಆದ ನಂತರ ಇದೇ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು, ಇಫ್ ಐ ಆಮ್ ರೈಟ್, ಅವರು ಬಹುಶಃ ಮಹಾರಾಷ್ಟ್ರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿದರು. ನಾನು ಹೇಳ್ತೀನಿ ಸರ್, ಅವತ್ತವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಚುನಾವಣೆಗೋಸ್ಕರ, ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ಸರ್ಕಾರವನ್ನು ಭಾಳ ಕಟು ರೀತಿಯಲ್ಲಿ ಟೀಕೆ ಮಾಡಿದರು. ಅವತ್ತು ಅವರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಆಗಲಿ ಮನಮೋಹನ್ ಸಿಂಗ್ ಸರ್ಕಾರದ ಪರವಾಗಿ ನಿಂತ್ಕೊಳ್ಳಿಲ್ಲ. ನಾವೇನು ಮಾಡಿದ್ವಿ, ಇವರು ಭಾರತ ದೇಶದಲ್ಲಿ ಇಂಥದ್ದೊಂದು ಅಟ್ಯಾಕ್ ಆದಾಗ ನೀವು ತೀರ್ಮಾನ ತಗೊಳ್ಳಿ, ನಾವು ಇಡೀ ದೇಶ ಒಟ್ಟಾಗಿ ನಿಮ್ಮ ಜೊತೆ ನಿಲ್ತೀವಿ ಅಂದ್ವಿ.